ಡಿಬೇಟಿಗೆ ಬನ್ನಿ, ಚಿಂತಾಮಣಿ ಪ್ರೆಸ್ ಮೀಟಲ್ಲಿ ಪ್ರೆಸ್ ಕ್ಲಬ್ಬಲ್ಲಿ ಪ್ರೆಸ್ ಮೀಟ್ ಮಾಡ್ತೀವಿ, ಡಿಬೇಟಿಗೆ ಬನ್ನಿ ಯೋಗ್ಯತೆ ಇದ್ರೆ ಅಂತೇಳಿ ಮಾತಾಡಿದ್ರು. ಎಲ್ಲ ಡಾಕ್ಯುಮೆಂಟ್ಸು ನನ್ನ ಹತ್ರ ಇದ್ದಾವೆ. ಯಾವತ್ತು ಬರ್ತೀರ ಹೇಳಿ, ನನಗೆ ಯೋಗ್ಯತೆ ಇದೆ. ಯಾವ ಭಾನುವಾರ ಬೇಕಾಗಿದ್ರು ಚಿಕ್ಕಬಳ್ಳಾಪುರ ಪ್ರೆಸ್ ಕ್ಲಬ್ಬಲ್ಲಿ ಡಿಬೇಟ್ ಮಾಡೋಣ. ನಾನು ನಿಮ್ಮ ಭಾಸ್ಕರ್ ಅಂಕಲ್ಮಡುಗು ಶಿವಾರೆಡ್ಡಿ ಮಾತಾಡ್ತಾ ಇದ್ದೀನಿ. ಇವತ್ತಿನ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ದಿನಾಂಕ 26ನೇ ತಾರೀಕು ಗುರುವಾರ ಡಿಸೆಂಬರ್ 26ನೇ ತಾರೀಕು ಕಡದಮರಿ ಗ್ರಾಮ ಪಂಚಾಯಿತಿಯ ಮುಂದೆ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ. ತಮಗೆಲ್ಲರಿಗೂ ಮಾಹಿತಿ ಇದೆ. ಆ ಪ್ರತಿಭಟನೆಯಲ್ಲಿ ಏನಕ್ಕೆ ಹಮ್ಮಿಕೊಂಡಿದ್ವಿ ಪ್ರತಿಭಟನೆಯನ್ನು ಅಂತಂದರೆ, ಸಾಮಾನ್ಯ ಜನರ ಹಕ್ಕುಗಳಿಗೋಸ್ಕರ, ಮುಂದಿನ ಜನರೇಷನ್ಗೆ ಅಭಿವೃದ್ಧಿ ಬೇಕು, ಪಂಚಾಯಿತಿಯಲ್ಲಿ ಸರ್ಕಾರದ ಹಣ ದುರುಪಯೋಗ ಆಗ್ತಾ ಇದೆ, ಇದೆಲ್ಲ ಆಗಬಾರ್ದು, ಲಂಚ ಮುಕ್ತ ಆಗಬೇಕು ಅಂತೇಳಿ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ. ನಾವು ಕೆಲವೊಂದು ಹೆಸರುಗಳನ್ನ ನಾವು ಮಾತಾಡೇ ಇರೋದಿಲ್ಲ. ಅಂದರೆ ಅವರೇ ಕುಂಬಳಕಾಯಿ ಕಲ್ಲರ್ ಯಾರು ಅಂತಂದರೆ ಭುಜಾಮುಟ್ಟು ನೋಡ್ಕೊಂಡಾಗೆ ಆ ಕಾರ್ಯಕ್ರಮವನ್ನು ಅಡ್ಡಿಪಡಿಸ್ತಾರೆ. ಕಡದಮರಿ ಗ್ರಾಮ ಪಂಚಾಯಿತಿಯಲ್ಲಿ 13 ಗ್ರಾಮಗಳಿದ್ದಾವೆ. 13 ಗ್ರಾಮಗಳಿಂದನೂ ಅನೇಕ ಜನರು ಬೆಳಗ್ಗೆ 10:30 ಪ್ರತಿಭಟನೆ ಘೋಷಣೆ ಮಾಡಿದ್ವಿ. ಆ ಸಮಯಕ್ಕೆ ಬರ್ತಾ ಇರಬೇಕಾದ್ರೆ ಯಾರು ನಮ್ಮ ವಿರುದ್ಧವಾಗಿ ಅಲ್ಲಿ ಪ್ರೆಸ್ ಮೀಟ್ನ ಕೊಟ್ಟಿದ್ದಾರೆ, ಕೆ ವಿ ಬೈರೆಡ್ಡಿ, ನಾವು ಗೌರವವಾಗಿ ಮಾರನೇ ದಿನ ವಿಡಿಯೋ ಮಾಡಿದೀವಲ್ವಾ, ಆ ಥರ ಆತನಿಗೆ ಯಾರಿಗೂ ಗೌರವ ಕೊಡೋದಿಲ್ಲ. ಆತನ ದಾಸಪ್ಪ ಅಂತ ಕರೆಯೋದು, ಆತನ ಕಡದಮರಿ ದಾಸಪ್ಪ ಅಂತ ಕರೆಯೋದು. KVBR ಬೈರೆಡ್ಡಿ ಅಂತ ಯಾರು ಗೌರವ ಕೊಡಲ್ಲ. ನಾವು ಗೌರವವಾಗಿ ಬನ್ನಿ, ನಾವು ಪ್ರತಿಭಟನೆಗೆ ಏನೋ ಅಡ್ಡಿಪಡಿಸಿದ್ದು ಅಲ್ಲದೆ ಇಲ್ಲ ಸಲ್ಲದ ಮಾತುಗಳನ್ನ ಮಾತಾಡಿದ್ರು. ಆ ಸಂದರ್ಭದಲ್ಲಿ ಅವರು ಹೇಳ್ಕೊಂಡಿರ್ತಾರೆ, ಡಿಬೇಟಿಗೆ ಬನ್ನಿ, ಚಿಂತಾಮಣಿ ಪ್ರೆಸ್ ಮೀಟಲ್ಲಿ ಪ್ರೆಸ್ ಕ್ಲಬ್ಬಲ್ಲಿ ಪ್ರೆಸ್ ಮೀಟ್ ಮಾಡ್ತೀವಿ, ಡಿಬೇಟಿಗೆ ಬನ್ನಿ ಯೋಗ್ಯತೆ ಇದ್ರೆ ಅಂತೇಳಿ ಮಾತಾಡಿದ್ರು. ನಾವು ಮಾರನೇ ದಿನ 27ನೇ ತಾರೀಕೆ ಅವ್ರಿಗೆ ಸವಾಲನ್ನು ಸ್ವೀಕರಿಸಿದ್ವಿ. ನಿಮಗೂ ನಿಜವಾಗ್ಲೂ ನೀವು ಏನು ಧರ್ಮಬದ್ಧವಾಗಿ ಕಾನೂನುಬದ್ಧವಾಗಿ ಕಾನೂನು ಚೌಕಟ್ಟಿನಲ್ಲಿ ಮಾಡಿ ಅಂತೇಳಿ ಡಿಬೇಟ್ನ ನಾವು ಕೇಳ್ಕೊಂಡಿದ್ವಿ. ಆದರೆ ಅವರು ವಿಫಲರಾಗಿದ್ದಾರೆ. ಅವರು ಇದುವರೆಗೂ ಯಾವುದೇ ರೀತಿಯ ಸೂಚನೆ ಕೊಟ್ಟಿಲ್ಲ ಯಾವತ್ತು ಡಿಬೇಟು ಅನ್ನೋದು. ಯಾಕೆಂದರೆ ಅವ್ರಿಗೆ ನ್ಯಾಯಬದ್ಧ ಅಂದರೆ ಗೊತ್ತಿಲ್ಲ, ಧರ್ಮಬದ್ಧ ಅಂದರೆ ಗೊತ್ತಿಲ್ಲ, ಕಾನೂನು ಚೌಕಟ್ಟಿನಲ್ಲಿ ನಡೆಯೋದು ಗೊತ್ತೇ ಇಲ್ಲ ಅವ್ರಿಗೆ. ಹಾಗಾಗಿ ಅವರು ಇದುವರೆಗೂ ಡಿಬೇಟ್ನ ಅನೌನ್ಸ್ ಮಾಡಿಲ್ಲ. ನಾವು ಇವತ್ತು ಕೂಡ ರೆಡಿ ಇದ್ದೀವಿ. ನಾನು ವಿಡಿಯೋದಲ್ಲಿ ತಿಳಿಸಿದ್ದೆ, 3 ಜನಕ್ಕೆ ಅವಕಾಶ ಇರುತ್ತೆ, 2 ಮಾತಾಡ್ಬೋದು, 1 ಡಾಕ್ಯುಮೆಂಟ್ ಸಪೋರ್ಟ್ ಮಾಡ್ಬೋದು ಅಂತ. ನಾವು ಇವತ್ತಿಗೂ ರೆಡಿ ಇದ್ದೀವಿ. ಅವ್ರಿಗೆ ಏನು ಯೋಗ್ಯತೆ ಇಲ್ಲ ಅಂದರೆ ಚಿಂತಾಮಣಿಯಲ್ಲಿ ಡಿಬೇಟ್ ಮಾಡೋದಕ್ಕೆ ನನಗೆ ಯೋಗ್ಯತೆ ಇದೆ. ಯಾವ ಭಾನುವಾರ ಬೇಕಾಗಿದ್ರು ಚಿಕ್ಕಬಳ್ಳಾಪುರ ಪ್ರೆಸ್ ಕ್ಲಬ್ಬಲ್ಲಿ ಡಿಬೇಟ್ ಮಾಡೋಣ. ದಾಸಪ್ಪ, ಕಡದಮರಿ ದಾಸಪ್ಪ, KVBR ಮತ್ತು ಚೌಡಪ್ಪ ಡಿಬೇಟಲ್ಲಿ ಮಾತಾಡಬೇಕು, 2 ಮಾತಾಡಬೇಕು. ಇನ್ನೊಬ್ರು ಯಾರಾದರೂ ಸೇರಿ ಡಾಕ್ಯುಮೆಂಟ್ಸ್ನ ಕೊಡಬಹುದು. ನೀವು ರೆಡಿ ಇದ್ದೀರಾ? ನಾನು ರೆಡಿ ಇದ್ದೀನಿ ಡಿಬೇಟ್ಗೆ. ನನ್ನ ಹತ್ರ ಡಾಕ್ಯುಮೆಂಟ್ಸ್ ಎಲ್ಲ ಇದೆ. ನೀವು ಮಾಡಿರ್ತಕ್ಕಂಥ ಅಕ್ರಮಗಳು ನಾನು ತರ್ತೀನಿ. ನೀವು ಏನೇನು ದುರುಪಯೋಗ ಮಾಡಿದ್ದೀರಾ, ಎಷ್ಟು ಕೆಲಸಗಳನ್ನ ದುರುಪಯೋಗ ಮಾಡಿಕೊಂಡು ನೀವು ದುಡ್ಡನ್ನು ಹೊಡ್ಕೊಂಡಿದ್ದೀರಾ, ಅಲ್ಲಿ ಎಷ್ಟು ಜನಕ್ಕೆ ಅನ್ಯಾಯ ಮಾಡಿದ್ದೀರಾ, ಎಲ್ಲ ಡಾಕ್ಯುಮೆಂಟ್ಸು ನನ್ನ ಹತ್ರ ಇದ್ದಾವೆ. ಯಾವತ್ತು ಬರ್ತೀರಾ ಹೇಳಿ? ಇವತ್ತಿಂದ ಸ್ಟಾರ್ಟ್. 1 ವರ್ಷ ಬೇಕಿದ್ರೆ ಟೈಮ್ ತೆಗೆದುಕೊಳ್ಳಿ. ಚೌಡಪ್ಪ ಮತ್ತು KVBR ದಾಸಪ್ಪ, ಕಡದಮರಿ ದಾಸಪ್ಪ ಮಾತಾಡ್ಬೋದು ಡಿಬೇಟ್ನಲ್ಲಿ, ಅವಕಾಶ ಇರುತ್ತೆ. ನಾನು ನಡೆಸ್ಕೊಡ್ತೀನಿ ಧರ್ಮಬದ್ಧವಾಗಿ, ನ್ಯಾಯಬದ್ಧವಾಗಿ, ಕಾನೂನು ಚೌಕಟ್ಟಿನಲ್ಲಿ. ಚಿಕ್ಕಬಳ್ಳಾಪುರ ಪ್ರೆಸ್ ಕ್ಲಬ್ಬಲ್ಲಿ ನಾನು ಮಾಡಿಕೊಡ್ತೀನಿ ನಿಮಗೆ ವ್ಯವಸ್ಥೆಯನ್ನು. ಬನ್ನಿ, ಕೂತ್ಕೊಳ್ಳಿ, ಡಿಬೇಟ್ನಲ್ಲಿ ಆನ್ಸರ್ ಮಾಡಿ ನೀವು ಕ್ವಶನ್ಸು. ನೀವು ಕೇಳ್ತಕ್ಕಂಥ ಕ್ವಶನ್ಸ್ಗೆ ನಾವೆಲ್ಲ ಕ್ವಶನ್ಸ್ಗೂ ರೆಡಿ ಇದ್ದೀವಿ. ಕುಂಬಳಕಾಯಿ ಕಲ್ಲ ಯಾರಂತಂದ್ರೆ ಎದೆ ಮುಟ್ಟು ನೋಡ್ಕೊಂಡಿರ್ತಕ್ಕಂಥ ದಾಸಪ್ಪನೇ. ಬಾ ಚಿಕ್ಕಬಳ್ಳಾಪುರಕ್ಕೆ, ಯಾವ ಭಾನುವಾರ ಬೇಕಿದ್ರು ನೀನು ಬಾ, ನಾನು ರೆಡಿ ಮಾಡಿಕೊಡ್ತೀನಿ ಪ್ರೆಸ್ ಮೀಟು. ಡಿಬೇಟಿಗೆ ಮಾಡೋಣ ಬಾ. ತಾಕತ್ತಿದೆಯಾ, ಯೋಗ್ಯತೆ ಇದೆಯಾ? ನೋಡಿ, ಇದು ಅವ್ರು ಕೇಳಿರ್ತಕ್ಕಂಥ ಪ್ರಶ್ನೆಗಳು ಸಮಾಜಕ್ಕೆ ಉತ್ತರ ಮಾಡಬೇಕು. ಹಾಗಾಗಿ ನಾನು ಉತ್ತರ ಮಾಡ್ತೀನಿ. ಈ ದಾಸಪ್ಪನಿಗೆ ಎದುರ್ಕೊಂಡು, ಇಲ್ಲ ಅವನ ಪಕ್ಕದಲ್ಲಿರೋರ್ಗೆ ಎದುರ್ಕೊಂಡು, ಸರ್ಕಾರದ ಹಣ ದುರುಪಯೋಗ ಮಾಡ್ಕೊಂಡಿರೋರಿಗೆ ಎದುರ್ಕೊಂಡು ಹೇಳ್ತಾ ಇಲ್ಲ. ಅವ್ರು ಕೆಲವೊಂದು ಪ್ರಶ್ನೆಗಳನ್ನ ಅಲ್ಲಿ ಉದ್ಭವಿಸಿದ್ದಾರೆ, ಕೇಳಿದ್ದಾರೆ. ಆ ಪ್ರಶ್ನೆಗಳು ನಾನು ಸಮಾಜಕ್ಕೋಸ್ಕರ, ಮುಂದಿನ ಪೀಳಿಗೆಯ ಜನತೆಗೋಸ್ಕರ ನಾನು ಆನ್ಸರ್ ಮಾಡ್ತಾ ಹೋಗ್ತೀನಿ.